ಎಲ್ಲರಿಗೂ ಶುಭೋದಯ. ಮನುಷ್ಯ ನಾಗರಿಕತೆಯನ್ನು ಕಟ್ಕೊಂಡ್ಮೇಲೆ, ಒಂದು ಸಮಾಜವನ್ನು ರೂಪಿಸ್ಕೊಂಡ್ಮೇಲೆ ತನ್ನ ಪದಾರ್ಥಗಳನ್ನು ತಾನೇ ಬೆಳೆಯುತ್ತಾ ಹೋದ. ಆ ಪದಾರ್ಥಗಳನ್ನು ಒಂದು ಕಡೆ ಮಾರಾಟ ಮಾಡಲು ಒಂದು ವ್ಯವಸ್ಥೆ ಮಾಡಿದ. ಆ ಜಾಗಕ್ಕೆ ಸಂತೆ ಅಂತ ಕರೆದ. ಮೊದಲು ಒಂದೊಂದು ವಸ್ತುಗಳು ಸಂತೆಯಲ್ಲಿ ಮಾರಾಟ ಆಗ್ತಿತ್ತು. ಈಗ ಪ್ರತಿಯೊಂದು ವಸ್ತುಗಳು ಕೂಡ ಮಾರಾಟವಾಗ್ತಿದೆ. ಸಂತೆ ಒಂದು ಪ್ರಾಚೀನ ಕಾಲದಲ್ಲೂ ಸಂತೆ ಇದೆ ಮತ್ತು 12ನೇ ಶತಮಾನದಲ್ಲೂ ಕೂಡ ಇದರ ಉಲ್ಲೇಖ ಇದೆ. ಈ ಪ್ರಾಚೀನ ಕಾಲದ ಸಂತೆಗಳು ನಮ್ಮ ದೇಶದಲ್ಲಿ ಈಗಲೂ ಉಳ್ಕೊಂಡಿವೆ. ಅದೆಷ್ಟೇ ನಾಗರಿಕತೆ, ಅದೆಷ್ಟೇ ತಂತ್ರ ಆವಿಷ್ಕಾರಗಳು ಬಂದರೂ ಹಳ್ಳಿಯಲ್ಲಿ ಗ್ರಾಮೀಣ ಸಂತೆಗಳು ಇನ್ನೂ ಉಳಿದುಕೊಂಡಿವೆ. ನಮ್ಮ ದೇಶ ಹಳ್ಳಿಗಳ ದೇಶ. ಪ್ರತಿಯೊಂದು ಹಳ್ಳಿಯೂ ಕೂಡ ಅದರದೇ ಆದ ನೆಲದ ಬನಿಯನ್ನು ಮೈಗೂಡಿಸ್ಕೊಂಡಿದೆ, ನೆಲದ ಸೊಗಡನ್ನು ಮೈಗೂಡಿಸ್ಕೊಂಡಿದೆ. ಅಲ್ಲಿ ಬೆಳೆಯುವ ಪದಾರ್ಥಗಳನ್ನು ಸಂತೆಗೆ ತೊಗೊಂಬರ್ತಾರೆ. ಸಂತೆ ಇಲ್ಲಿ ಭಾಗ ಹಾಕ್ತಾರೆ, ಮಾರಾಟ ಮಾಡ್ತಾರೆ. ಸಂತೆ ಅನ್ನೋದು ಒಂದು ಅಚ್ಚ ಕನ್ನಡದ ಶಬ್ದ. ಮೊದಲಿಗೆ ವಾರದ ಸಂತೆ ಆಗ್ತಿತ್ತು, ಈಗ ಪ್ರತಿದಿನ ಸಂತೆ ಇದೆ. ಸಂತೆಯಲ್ಲಿ ನೀವು ಊಹಿಸಲಾರದಷ್ಟು, ಆಶ್ಚರ್ಯ ಪಡುವಷ್ಟು ಎಲ್ಲ ಪದಾರ್ಥಗಳು ಸಿಗ್ತವೆ. ಆಧುನಿಕತೆಯ ಭರಾಟದಲ್ಲಿ ನಾವು ಎಷ್ಟೋ ವಸ್ತುಗಳನ್ನು ನಾವು ಕಳ್ಕೊಂಡಿರ್ತೀವಿ ಮತ್ತು ವಸ್ತುಗಳು ನಮ್ಮ ನೆನಪಿನಲ್ಲಿ ಉಳಿಯುವಂತೆ ಗೌಣವಾಗುತ್ತಿದೆ. ಆದರೆ ಸಂತೆ ಅದನ್ನು ಮೊದಲು ಸಂತೆ ಎಂದಿನಂತೆ ಆ ವಸ್ತುಗಳನ್ನು ಕಾಪಾಡಿಕೊಂಡಿದೆ. ನೀವು ಈ ಸಂತೆಗಳಲ್ಲಿ ಪರಂಪರೆಯಿಂದ ಬಂದಿರುವಂತಹ ಸಲಕರಣೆಗಳನ್ನು, ವಸ್ತುಗಳನ್ನು ನೋಡಬಹುದು. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ಅದ್ಭುತವಾದ ಮತ್ತು ಒಂದು ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಸಂತೆಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇದು ಅಕ್ಕಿರಾಂಪುರ, ಕೊಟಗೆರೆಯಿಂದ 9 ಕಿಲೋಮೀಟ್ರ್, ತುಮಕೂರಿಂದ ಒಂದು 28-29 ಕಿಲೋಮೀಟ್ರ್ ಆಗುತ್ತೆ. ಒಟ್ಟು ಒಂದು 35 ಕಿಲೋಮೀಟ್ರ್ ದೂರದಲ್ಲಿ ಅಂತರದಲ್ಲಿದೆ. ತುಮಕೂರು ಜಿಲ್ಲೆಗೆ ಬರುತ್ತೆ. ಇದು ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಸಂತೆ ಅಂತ ಹೇಳ್ತಾರೆ. ಸುಮಾರು 100 ವರ್ಷಗಳ ಇತಿಹಾಸ ಇದೆ ಅಂತ ಇದಕ್ಕೆ. ಈ ಸಂತೆಯ ಅಂದರೆ ಈ ಅಕ್ಕಿರಾಂಪುರದ ವಿಶೇಷ ಏನಪ್ಪ ಅಂದರೆ, ಪ್ರತಿ ಶನಿವಾರ 3 ಸಂತೆಗಳ ಸಮಾಗಮ ಇದೆ. ಒಂದು ಕೋಳಿ ಸಂತೆ ಮತ್ತು ಮರಿ ಮೇಕೆ ಸಂತೆ ಮತ್ತು ತರಕಾರಿ ಸಂತೆ ಒಂದಿನ ಇದೆ. ನಾನು ಕೋಳಿ ಸಂತೆ ಕೂಡ ಮಾಡಿದ್ದೀನಿ ಮತ್ತು ಮರಿ ಮೇಕೆ ಸಂತೆ ಕೂಡ ಮಾಡಿದ್ದೀನಿ. ನನ್ನ ಚಾನಲ್ನ ನೋಡ್ಬೋದು. ಈಗ ನಾನು ಬಂದಿರೋದು ಅಕ್ಕಿರಾಂಪುರದಲ್ಲಿದ್ದೀನಿ. ಇಲ್ಲಿ ಏನೇನು ಸಿಗ್ಬೋದು ಅನ್ನೋದನ್ನು ತಾವೇ ನೋಡ್ಕೊಂಡು ಹೋಗೋಣ ಮತ್ತು ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿಗೆ ಬಂದಿರುವಂಥ ವ್ಯಾಪಾರಸ್ಥರು, ಖರೀದಿದಾರರು, ರೈತರು ತಾವು ಬೆಳೆದ ಪದಾರ್ಥಗಳನ್ನು ತಗೊಂಬರ್ತಾರೆ, ಮಾರಾಟ ಮಾಡ್ತಾರೆ. ಗ್ರಾಮೀಣ ಸಂತೆಯ ಸೊಗಡು ಇದು. ಈ ನೆಲದ ಬನಿಯ, ಈ ನೆಲದ ಸತ್ವಗಳನ್ನು ಹೀರಿಕೊಂಡ ಬೆಳೆಯನ್ನು ಬೆಳೀತಾರೆ. ಇಲ್ಲಿಗೆ ಎಲ್ಲರಿಗೂ ಸಿಗಬೇಕು ಅಂತ ಮಾರಾಟ ಮಾಡ್ತಾರೆ. ನೋಡಿ ಏನೇನು ಸಿಗುತ್ತೆ, ಏನೇನು ಇಲ್ಲಿ ಮಾರಾಟ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ದೃಶ್ಯಾವಳಿಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಅಕ್ಕಿರಾಂಪುರ ಸಂತೆ, ತರಕಾರಿ ಸಂತೆ ಅಂತ ನಾವು ಅಂದ್ಕೊಂಡ್ರು ಮನೆಗೆ ಬೇಕಾಗುವಂಥ ಎಲ್ಲ ಪದಾರ್ಥಗಳು ಸಿಗ್ತವೆ ಇಲ್ಲಿ. ನೋಡಿ, ಇಲ್ಲಿ ಮರಗಳಿದ್ದಾವೆ, ಅಲ್ಲಿ ಸುಣ್ಣ ಇದೆ. ಅಲ್ಲಿ ಕೊಡೆ ಇದೆ, ಅಲ್ಲೊಂದು ಹೋಟ್ಲಿದೆ. ನೋಡಿ, ತಾಜಾ ತರಕಾರಿ ಇದೆ. ನೋಡಿ ಸಂತೆಯ ದೃಶ್ಯಗಳು. ಎಲ್ಲೆಲ್ಲೂ ತಾಜಾ ತರಕಾರಿ
ಅಕ್ಕಿರಾಂಪುರ ಸಂತೆಯ ಗ್ರಾಮೀಣ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣಿಂದೆ. ಇಲ್ಲೆಲ್ಲ ಜಾಸ್ತಿ ರೈತರು ಬರ್ತಾರೆ, ಅವರು ಬೆಳೆದಿರುವ ಪದಾರ್ಥಗಳನ್ನು ಇಲ್ಲಿ ಮಾರಾಟ ಮಾಡ್ತಾರೆ. ನೋಡಿ ಕೋಳಿಗಳು, ಕೊಡೆ, ಸೇಬು, ಏನೆಲ್ಲ ಬೀಗ ಬೀಗ ಏನು ರೇಟ್ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಹಾಂ, ಅದೇ ಎಲ್ಲಿಂದ ರೇಟ್ ಪ್ರಾರಂಭ ಆಗುತ್ತೆ? ಹಾಂ, ಎಷ್ಟು ಇದು? ಇಷ್ಟೆಷ್ಟು? 60 ರೂಪಾಯಿ. ಅದು ಇದಾ? ಹ್ಞೂ ಹ್ಞೂ. ಊದುಬತ್ತಿಗಳು, ನೋಡಿ ಸಂತೆಯಲ್ಲಿ ಎಷ್ಟೊಂದು ವಸ್ತುಗಳು ಸಿಗ್ತವೆ ನಿಮಗೆ. ಸಂತೆ ಅಂದರೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ, ಸಂತೆ ಅಂದರೆ ಒಂದು ಜೇನುಗೂಡು ಇದ್ದ ಹಾಗೆ, ಸಂತೆ ಅಂದರೆ ಎಲ್ಲ ಜನರು ಸೇರಿ ಒಂದಾಗೋದಕ್ಕೆ ಸಂತೆ ಅನ್ನೋದು. ನೋಡಿ ಎಷ್ಟೆಲ್ಲ ಪದಾರ್ಥಗಳು ಸಿಗ್ತವೆ, ಮನೆಗೆ ಬೇಕಾಗುವಂತಹ ಎಲ್ಲ ಪದಾರ್ಥಗಳು ಸಿಗ್ತವೆ. ಇಲ್ಲಿ ಕೋಳಿ ಸಂತೆ ನಡೀತಾ ಇದೆ, ಅದು ಕೂಡ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಕೋಳಿ ಸಂತೆ. ಅದಕ್ಕೆ 100 ವರ್ಷ ಆಗಿದೆ ಅಂತ ಹೇಳ್ತಾರೆ. ಈ ಸಂತೆಗೂ 100 ವರ್ಷ ಆಗಿದೆ ಅಂತ ಹೇಳ್ತಾರೆ. ಬೆಳಗಿಂದ ಸಾಯಂಕಾಲವರೆಗೂ ಈ ಸಂತೆ ನಡೆಯುತ್ತೆ. ಚೆನ್ನಾಗಿದ್ದೀರಾ? ಆರಾಮ? ಹೌದಾ? ಹೌದು, ಪರಿಚಯ ಮಾಡ್ಕೊಡ್ಬೇಕಲ್ಲ. ಏನ್ ನಿಮ್ಮ ಹೆಸರು? ರಾಜಣ್ಣ ಅಂತನಾ? ಈ ಸಂತೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸುಮಾರು 20 ವರ್ಷ ಉಂಟು. ಹೌದಾ? 20 ವರ್ಷದಿಂದ ಬರ್ತಾ ಇದ್ದೀರಾ? ಈ ಸಂತೆಯಲ್ಲಿ ಏನೇನು ಸಿಗುತ್ತೆ? ತರಕಾರಿ ಎಲ್ಲ ಸಿಗುತ್ತೆ. ಕೋಳಿ, ಮೇಕೆ, ಕುರಿ, ಈಗ ಮನೆಗೆ ಬೇಕಾಗುವಂತ ಎಲ್ಲ ಪದಾರ್ಥ ಸಿಗ್ತದೆ ಸರ್. ದವಸ ಧಾನ್ಯ ಎಲ್ಲ ಸಿಗ್ತಾವಲ್ವಾ? ಅಡುಗೆ ಎಣ್ಣೆ ಅಂತ ಹಿಡಿದು ತಲೆಗೆ ಕಮ್ಮವರೆಗೂ ಎಲ್ಲ ಸಿಗುತ್ತೆ. ಅಲ್ವಾ? ದವಸ ಧಾನ್ಯ ಎಲ್ಲ ಸಿಗ್ತವೆ. ಅಲ್ಲಿ ಮರ ಇದೆ, ಕೊಡೆ ಸಿಗ್ತವೆ, ಸುಣ್ಣ ಸಿಗ್ತಾ ಇದೆ. ಆಮೇಲೆ ಕಡ್ಡಿ ಪುಡಿಯಲ್ಲಿ ಕಡ್ಡಿ ಪುಡಿ, ಹೊಗೆ ಸೊಪ್ಪು, ಕಡ್ಡಿ ಪುಡಿ ಬಂದಿಲ್ಲ ಇವತ್ತವರು. ಲುಕ್ಕಿ, ಕುಡ್ಗಲ್ಲು ಬಂದಿಲ್ಲ ಅಲ್ವರು? ಬಂದಿರಲ್ಲ. ಹೊಗೆ ಸೊಪ್ಪು, ಕುಡ್ಗಲ್ಲು, ಮಚ್ಚು ಎಲ್ಲ ಸಿಗುತ್ತೆ ನೋಡಿ. ಹಣ್ಣು ಹಂಪಲು. ಇಲ್ಲಿ ಈ ಸಂತೆ ಇಲ್ಲಿ ಇತ್ತ? ಮುಂಚೆ ಎಲ್ಲರೂ ಬೇರೆ ಕಡೆ ಇತ್ತ? ಇದು ಸಂತೆ ಅಲ್ಲಿತ್ತು ಫಸ್ಟ್. ಮರಿ ಸಂತೆ ಅಲ್ಲಿತ್ತು ಫಸ್ಟ್ಗೆ. ಅಲ್ಲಿ ಇವಾಗ ಆಸ್ಪತ್ರೆ ಕಾಂಪೌಂಡ್ ಮಾಡ್ಯಾರಂತ ಅಲ್ಲಿಂದ ಇಲ್ಲಿಗೆ ಅಲ್ಲಿಂದ ಮರಿ ಸಂತೆ ಅಲ್ಲಿ ಸಿಗ್ತಾ ಇತ್ತು. ತರಕಾರಿ ಸಂತೆ ಇಲ್ಲಿ, ತರಕಾರಿ ಇಲ್ಲೇ ಮಾಮೂಲಿ ಅಲ್ವಾ? ಅಂದ್ರೆ ಇಲ್ಲೆಲ್ಲ ಬರೋರೆಲ್ಲ ಸ್ಥಳೀಯರನ್ನ, ಇಲ್ಲ ರೈತರೇ? ಇಲ್ಲ ಅಕ್ಕಪಕ್ಕ ರೈತರೇ ಅಲ್ವಾ? ಮರಿ ಕೊಳ್ಳಕ್ಕೆ ಮೇಕೆ, ಕುರಿ, ಕೋಳಿ ಕೊಳ್ಳಕ್ಕೆ ಬೆಂಗಳೂರಿಂದಾನು ಬರ್ತಾರೆ ಅಲ್ವಾ? ತಮಿಳ್ನಾಡು ದೊಡ್ಡ ಸಂತೆ ಬಿಡಿ, ಆಂಧ್ರ, ತಮಿಳ್ನಾಡು ಹತ್ತರಿಂದ ಬರ್ತಾರೆ ಅಲ್ವಾ? ಅದು ನಾನು ಮಾಡ್ತೀನಿ ಹೋಗಿ ಈಗ. ಆಮೇಲೆ ಇಲ್ಲಿಗೆ ಬರೋ ಎಲ್ಲರೂ ಸ್ಥಳೀಯರೇ, ಎಲ್ಲ ರೈತರೇ. ಅವ್ರು ಬೆಳೆದಿರೋ ಪದಾರ್ಥನ ತಗೊಂಬಂದು ಮಾರಾಟ ಮಾಡ್ತಾರೆ. ಹೌದು ಸರ್, ಅಲ್ವಾ? ನೋಡಿ, ಒಂದ್ ಸಂತೆ ಎಷ್ಟು ಜನಕ್ಕೆ ಹೊಟ್ಟೆ ತುಂಬಿಸುತ್ತೆ. ಒಂದ್ ಸಂತೆಯಲ್ಲಿ ಎಷ್ಟು ಜನರಿಗೆ ಎಷ್ಟು ಪದಾರ್ಥಗಳು ಸಿಗ್ತವೆ ಅಲ್ವಾ? ಆಯ್ತು ಯಜಮಾನ್ರೆ, ಒಳ್ಳೇದಾಗ್ಲಿ. ಆಯ್ತು.
ಸರ್ ನೀವೆಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 25 ವರ್ಷ. 25 ವರ್ಷದ. ಮುಂಚೆ ಸಂತೆ ಅಲ್ಲಿತ್ತು ಅಂತ ಹೇಳ್ತಾರೆ, ಅಲ್ಲಿತ್ತು ಅಂತ ಹೇಳ್ತಾರೆ ಅಲ್ವಾ? ಆಮೇಲೆ ಈ ಸಂತೆಯ ವಿಶಿಷ್ಟ ಏನ್ ಸರ್? ಏನ್ ಸಂತೆಯಲ್ಲಿ ಏನೇನು ಸಿಗುತ್ತೆ? ಎಲ್ಲ ಪ್ರತಿಯೊಂದು ಸಿಗುತ್ತೆ. ಮನೆಗೆ ಬೇಕಾಗುವಂತ ಎಲ್ಲಾ ಪದಾರ್ಥ ಸಿಗುತ್ತೆ ಧನಿಯಾ ಪುಡಿ ಎಲ್ಲ ಪ್ರತಿಯೊಂದು ಅಲ್ವಾ? ಜಾಸ್ತಿ ರೈತರೇ ಜಾಸ್ತಿ ಇಲ್ಲಿ ಭಾಗವಹಿಸ್ತಾರೆ ಅಲ್ವಾ? ಪಕ್ಕ ರೈತರೇ ಬರೋದಿಲ್ಲ ಅಲ್ವಾ? ಅವ್ರು ಬೆಳೆದ ಪದಾರ್ಥಗಳನ್ನ ತಗೊಂಡ್ಬರ್ತಾರೆ ಎಲ್ಲರಿಗೂ ಸಿಗ್ಲಿ ಅಂತ ಎಲ್ಲಾರ್ಗು ಅಲ್ವಾ? ಸರ್ ನಿಮ್ಮ ಹೆಸರು? ನಾಗರಾಜು ಅಂತ. ಆಗ್ಲಿ ಸರ್, ಒಳ್ಳೇದಾಗ್ಲಿ. ಶ್ರೀರಾಮ್ಪುರದ ತರಕಾರಿ ಸಂತೆಯ ಒಂದು ಫುಲ್ ಪ್ಯಾಕೇಜ್ ಅನ್ನು ತೋರಿಸ್ತಾ ಇದ್ದೀನಿ. ಎಲ್ಲ ಜಾಸ್ತಿ ರೈತರು ಬರೋದಿಲ್ಲಿ. ವ್ಯಾಪಾರಸ್ಥರು ಕೂಡ ಇಲ್ಲಿಗೆ ಬರ್ತಾರೆ. ಈ ಸಂತೆಗೆ ಅನೇಕ ಕಡೆಯಿಂದ ಜನ ಬರ್ತಾರೆ. ಈ ಸುತ್ತಮುತ್ತಲಿನ ಜನರು ಕೂಡ ಇಲ್ಲಿ ಬರ್ತಾರೆ ಮತ್ತು ಬೇರೆ ಬೇರೆ ಕಡೆಯಿಂದ ಕೂಡ ಬರ್ತಾರೆ. ಅಕ್ಕಿರಾಂಪುರ ಮರಿ ಸಂತೆ.